ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನಾ ರೀತಿಯ ಕಷ್ಟಗಳು ಜೀವನದಲ್ಲಿ ಎಲ್ಲರಿಗೂ ಎದುರಾಗುತ್ತೆ. ಕರ್ಮದ ಫಲಗಳನ್ನ ಅನುಭವಿಸ್ಲೇಬೇಕಲ್ವ ನಾವು? ಹೌದು, ಅನುಭವಿಸ್ಲೇಬೇಕು. ಆದರೆ ಕಲಿಯುಗದಲ್ಲಿ ಕೆಲವು ಸರಳ ಪರಿಹಾರಗಳಿಂದ ಕಷ್ಟಗಳನ್ನು ಕಡಿಮೆ ಮಾಡ್ಕೋಬೋದು, ಕೆಲವು ಇಷ್ಟಾರ್ಥಗಳನ್ನು ಕೂಡ ಈಡೇರಿಸ್ಕೋಬೋದು ಅಂತ ನಮ್ಮ ಕೆಲವು ಗ್ರಂಥಗಳು ಸಾರಿ ಸಾರಿ ಹೇಳುತ್ತೆ. ಅದರಲ್ಲೂ ಕಲಿಸಂತಾರಣ ಉಪನಿಷತ್ ಅಂತಿದೆ, ಅದರಲ್ಲೂ ಈ ರೀತಿಯಲ್ಲಿ ಹೇಳುತ್ತೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಶ್ರೀಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಮಂತ್ರ ಜಪದಿಂದ ಎಷ್ಟೋ ಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕೂಡ ನಾವು ಈಡೇರಿಸ್ಕೋಬೋದು. ಕರ್ಮ ಫಲಗಳು ಎಷ್ಟಿರುತ್ತೋ ಅಷ್ಟು ನಾವು ಅನುಭವಿಸ್ಲೇಬೇಕಾಗತ್ತೆ. ಆ ಕರ್ಮ ಫಲಗಳನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ, ಒಂದು, ನಾವು ಧರ್ಮದ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ಅಧರ್ಮ ಮಾಡ್ಕೋಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಅಹಿಂಸಾ ಪರಮೋ ಧರ್ಮ, ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರ್ದು. ಇದೊಂದು ಕಡೆ. ಅದರಿಂದ ಕರ್ಮಗಳು ಕಡಿಮೆ ಮಾಡಿಕೊಂಡು ಇಷ್ಟಾರ್ಥದಲ್ಲಿ ಈಡೇರಬೇಕು ಅಂದರೆ ಕೆಲವು ಮಾರ್ಗಗಳನ್ನು ನಮ್ಮ ಪೂರ್ವಿಕರು ಸೂಚಿಸ್ತಾರೆ. ನೋಡಿ, ಯಾವ ರೀತಿಯಲ್ಲಿ ಅಂದರೆ, ಇವತ್ತು ಪ್ರತ್ಯೇಕವಾಗಿ ನಾನು ಮಾತಾಡ್ತಿರೋದು ಭೂಮಿ ಹಾಗೂ ಮನೆಯ ಬಗ್ಗೆ. ಭಾಳ ಮಂದಿಗೆ ಒಂದು ಇಷ್ಟಾರ್ಥ ಅಂತೂ ಬಹಳ ಬಹಳ ಮುಖ್ಯ. ಸ್ವಂತ ಸೈಟ್ ಇರ್ಬೋದು ಅಥವಾ ಸ್ವಂತ ಮನೆ ಇರ್ಬೋದು. ಇನ್ನು ಕೆಲವರಿಗೆ ಭೂಮಿ ಇದ್ದರೂ ಅದು ಲಭ್ಯ ಆಗೋದಿಲ್ಲ. ಎಷ್ಟೋ ಕೇಸುಗಳು ನಾನು ನೋಡಿದ ಬಹಳ ಕೇಸುಗಳಲ್ಲಿ ಅಥವಾ ಇನ್ಯಾರೋ ಮೂರನೇ ವ್ಯಕ್ತಿ ಅದನ್ನು ಕ್ಲೇಮ್ ಮಾಡಿಕೊಂಡು ಪಿತ್ರಾರ್ಜಿತ ಆಸ್ತಿಗೆ ಕೈ ಹಾಕ್ಬಿಡ್ತಾರೆ. ಮತ್ತಾರೋ ಮೂಗು ತೋರಿಸೋದು, ಎಲ್ಲ ನ್ಯಾಯಬದ್ಧವಾಗಿದ್ದರೂ ಒಡ ಹುಟ್ಟಿದವರಿಂದಾನೇ ತೊಂದರೆಗಳುಂಟಾಗತ್ತೆ. ಇನ್ನು ಕೆಲವರು ಸ್ವಂತ ಸೂರಿಗಾಗಿ ಹರಸಾಹಸ ಮಾಡಿದ್ರು, ಎಷ್ಟೇ ವರ್ಷವಾದರೂ ಏನೇ ಮಾಡಿದ್ರು ಅವರ ಇಳಿಯ ವಯಸ್ಸಿಗೆ ಬಂದರೂ ಏನೂ ಒಳ್ಳೆಯದಾಗುವುದಿಲ್ಲ. ಇನ್ನು ಕೆಲವರು ಚೆನ್ನಾಗಿರೋ ಅನುಕೂಲಕರವಾಗಿರುವಂಥ ಬಾಡಿಗೆ ಮನೆ ಕೂಡ ಸಾಕು ಅಂತ ಅಂದ್ಕೊಂಡ್ರು ವರ್ಷಾನುಗಟ್ಟಲೆ ಸ್ವಲ್ಪನೂ ಅನುಕೂಲ ಆಗೋದಿಲ್ಲ. ಇರೋ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಹೋಗ್ತಾರೆ. ಅಲ್ಲಿ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಇನ್ನು ಕೆಲವರು ಸ್ವಂತ ಮನೆ ಗೃಹ ಪ್ರವೇಶ ಮಾಡಿಕೊಂಡು ಆ ಮನೆಗೆ ಹೋಗಿ ಆ ನಂತರ 1, 2 ಅಥವಾ 3 ವರ್ಷಗಳ ನಂತರ ಅದುವರೆಗೂ ಸುಖವಾಗಿರ್ತಾರೆ. ಸಡನ್ನಾಗಿ ಅನಿರೀಕ್ಷಿತವಾಗಿ ಆರ್ಥಿಕ ಕಷ್ಟಗಳುಂಟಾಗಿ ಮತ್ತೆ ಅಲ್ಲಿಂದ ಅದನ್ನು ಮಾರ್ಕೊಂಡು ಅಥವಾ ಲೀಸಿಗೆ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಇವರು ಮತ್ತೆ ಬಾಡಿಗೆ ಮನೆಗೆ ಹೊರಟೋಗ್ತಾರೆ. ಇನ್ನು ಯಾವುದೇ ಮನೆಗೆ ಹೋದರೂ ಸ್ವಲ್ಪನೂ ಸಮಾಧಾನ ಅಥವಾ ಆರ್ಥಿಕ ಏಳಿಗೆ ಇಲ್ಲದೆ ಇರೋದು. ಮತ್ತು ಕಡೆಯದಾಗಿ ಬಾಡಿಗೆ ಅಥವಾ ಸ್ವಂತ ಮನೆ ಆಗಲಿ 24 ಗಂಟೆ ಕಾಯಿಲೆಗಳು, ಗಲಾಟೆಗಳು, ಗದ್ದಲಗಳು, ಶತ್ರುತ್ವ, ಜಗಳಗಳು, ಈ ರೀತಿ ಬಹಳ ಮಂದಿ ನನ್ನ ಹತ್ರ ಹೇಳ್ಕೊಡ್ತಾರೆ. ವೀಕ್ಷಕರೇ, ನಮಗೆ ಮುಕ್ತಿನೇ ಇಲ್ಲ ಅಂತ ಕೆಲವರು ಪ್ರಶ್ನೆ. ನೋಡಿ ವೀಕ್ಷಕರೇ, ಎಲ್ಲ ಸಮಸ್ಯೆಗಳಿಗೂ ಸಾಧಾರಣವಾಗಿ ಒಂದು ಪರಿಹಾರ ಇದ್ದಿರುತ್ತೆ. ಭಾಳ ಕೆಟ್ಟ ಸಮಸ್ಯೆಗಳಿಗೆ, ಭಾಳ ಕೆಟ್ಟ ಕಾಯಿಲೆಗಳಿಗೆ ಒಂದು ಸರ್ತಿ ಪರಿಹಾರಗಳು ಮುಕ್ಕಾಲ್ಪಲ್ಲಿ ಇರೋದಿಲ್ಲ. ಯಾಕೆಂದರೆ ಅದೆಲ್ಲೇ ಮೀರಿ ನಡೆದಿರುತ್ತೆ. ಆದರೆ ಜಾತಕದಲ್ಲಿ ನೋಡಿ, ಈ ಮನೆಗೆ ಸಂಬಂಧಪಟ್ಟಿದ್ದು, ಭೂಮಿಗೆ ಸಂಬಂಧ ವಿಷಯಕ್ಕೆ ಕುಜನಿಗೂ ಹಾಗೂ ಶುಕ್ರನಿಗೂ ಬಲ ಇದ್ದರೆ ಮಾತ್ರ ಅದು ಲಭ್ಯ ಆಗೋದು. ಬಲನೇ ಇಲ್ದಿದ್ರೆ ಅಥವಾ ಜಾತಕದಲ್ಲಿ ಒಂದು ಯೋಗ, ದೌರ್ಭಾಗ್ಯ ಯೋಗ ಇದ್ದರೆ ಜೀವನ ಪರ್ಯಂತ ಯಾವುದು ಈ ರೀತಿಯಲ್ಲಿ ಫಲಿಸೋದಿಲ್ಲ. 16ನೇ ಶತಮಾನದಲ್ಲಿ ಮಂತ್ರೇಶ್ವರ ಅನ್ನೋ ಮಹಾ ಜ್ಯೋತಿಷ ಪಂಡಿತರು ಒಂದು ಅದ್ಭುತವಾದ ಜ್ಯೋತಿಷ ಗ್ರಂಥ ಬರೀತಾರೆ. ಆ ಗ್ರಂಥದ ಹೆಸರು ಫಲದೀಪಿಕಾ ಅಂತ. ಅದರಲ್ಲಿ ಒಂದು ಯೋಗದ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ. ಆ ಯೋಗದ ಹೆಸರು ದೌರ್ಭಾಗ್ಯ ಯೋಗ ಅಂತ. 9ನೇ ಅಧಿಪತಿ ಅಂದರೆ ಭಾಗ್ಯಸ್ಥಾನಾಧಿಪತಿ ದುಸ್ಥಾನಗಳಲ್ಲಿದ್ದರೆ, ಅಂದರೆ 6ನೇ ಮನೆ, 8ನೇ ಮನೆ ಅಥವಾ 12ನೇ ಮನೆಯಲ್ಲಿದ್ದರೆ, ಅಥವಾ ದುಸ್ಥಾನಾಧಿಪತಿ ಅಧಿಪತಿಗಳು 9ನೇ ಅಧಿಪತಿ ಜೊತೆ ಕೂತ್ಕೊಂಡ್ರೆ ಅದು ದೌರ್ಭಾಗ್ಯ ಯೋಗ ಅಂತ ಉಂಟಾಗುತ್ತೆ. ಅಂಥವ್ರಿಗೆ ನೋಡಿ, ಸಾಧಾರಣವಾಗಿ ನಾನು ನನ್ನ 48 ವರ್ಷದಲ್ಲಿ ನೋಡ್ದಂಗೆ ಪಿತ್ರಾರ್ಜಿತ ಆಸ್ತಿ ಕಳ್ಕೊಳ್ತಾರೆ. ಒಳ್ಳೆಯ ಸ್ನೇಹಿತರು ಶತ್ರುಗಳಾಗಿ ವರ್ತಿಸ್ತಾರೆ. ಸಜ್ಜನರ ಸಹವಾಸ ಸಿಗೋದಿಲ್ಲ. ಮನೆಯಲ್ಲಿ ಹಿರಿಯ ಅನುಗ್ರಹವೂ ಇರೋದಿಲ್ಲ, ಹಿರಿಯರದು ಅನುಗ್ರಹ ಇರೋದಿಲ್ಲ. ಬಡತನ ಹಾಗೂ ಅನಾರೋಗ್ಯ ಕಾಡ್ತಾನೆ ಇರುತ್ತೆ. ಸಾಧಾರಣವಾಗಿ ಕೆಟ್ಟ ಕರ್ಮ ಫಲಗಳನ್ನು ಅನುಭವಿಸಲೇಬೇಕು.
ಪೂರ್ವಜನ್ಮಂ ಕೃತಂ ಪಾಪಂ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಹಾಗನ್ಬಿಟ್ಟು ಹೀಗೆ ಅನುಭವಿಸಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ, ಯಾವುದೂ ಗ್ರಂಥಗಳಲ್ಲಿ ಕೂಡ ಆ ರೀತಿಯಲ್ಲಿ ಹೇಳೋದಿಲ್ಲ. ನೋಡಿ ವೀಕ್ಷಕರೇ, ನಮ್ಮ ಸುತ್ತಲೂ ಕೆಲವು ಪಾಸಿಟಿವ್ ವೈಬ್ರೇಷನ್, ನಮ್ಮ ಸುತ್ತಲೂ ಒಂದು ಆರಾ ಅಂತ ಇರುತ್ತೆ, ಎಲೆಕ್ಟ್ರಿಕಲ್ ಫೀಲ್ಡು. ಅದರಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಬಿಲ್ಡ್ ಮಾಡಿಕೊಂಡ್ರೆ ನಾವು ಕೆಟ್ಟದ್ದನ್ನು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ನಾನು ಈ ಸಂಚಿಕೆ ಆರಂಭದಲ್ಲಿ ಹೇಳಿದಾಗೆ ಕೆಲವು ಸುಲಭ ಪರಿಹಾರಗಳಿಂದ ಇಷ್ಟಾರ್ಥಗಳನ್ನು ತಕ್ಕ ಮಟ್ಟಿಗೆ ಈಡೇರಿಸ್ಕೋಬೋದು. ಹಾಗಾದರೆ ನೀವು ಯಾರ್ಯಾರು ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರೋ ನಾನು ಹೇಳೋ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಿದ್ಧರಾಗಿ ವೀಕ್ಷಕರೇ. ನಿಮ್ಮ ಭೂಮಿ ಸಮಸ್ಯೆಗಳನ್ನು ಅಥವಾ ಸ್ವಂತ ಮನೆಯ ಆಸೆಗಳನ್ನು ಈಡೇರಿಸ್ಕೊಳ್ಳಿ. ಸಾಧಾರಣವಾಗಿ ಭೂವರಾಹ ಸ್ವಾಮಿ ಆರಾಧನೆಯಿಂದ ಈ ಮನೆಯ ಹಾಗೂ ಭೂಮಿ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು ಅಂತ ಜ್ಯೋತಿಷ ಗ್ರಂಥಗಳು ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಈ ರೀತಿಯಲ್ಲಿ ಇನ್ನೊಂದು ಕಡೆ ಏನು ಅಂದರೆ, ಶ್ರೀಮದ್ ಭಾಗವತದಲ್ಲಿ 3ನೇ ಭಾಗ 13ನೇ ಅಧ್ಯಾಯ ಹಾಗೂ 31ರಿಂದ 42 ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಉಂಟಾಗುತ್ತೆ. ಇದಕ್ಕೆ ಕೆಲವು ಸಣ್ಣ ಸಣ್ಣ ಕಟ್ಟುಪಾಡುಗಳು ಇರುತ್ತೆ ನೋಡಿ. ಮಂಗಳವಾರ, ಬುಧವಾರ ಹಾಗೂ ಶುಕ್ರವಾರಗಳಲ್ಲಿ ಸಸ್ಯಾಹಾರ ಸೇವನೆ ಮಾತ್ರ. ಹಾಗೆಯೇ ವಾರದಲ್ಲಿ ಈ 3 ದಿನಗಳು ಕೂಡ ಕಾಯ ವಾಚ ಮನಸ ದಂಪತಿಗಳು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಈ ಪರಿಹಾರವನ್ನು ಕನಿಷ್ಠ 7 ತಿಂಗಳ ಮಾಡಿದರೆ ಕರೆಕ್ಟಾಗಿ 7 ಮಂತ್ಸ್ ಅಂತ ಸಾಧಾರಣವಾಗಿ ಗ್ರಂಥಗಳು ಹೇಳೋದು. ಫಲಗಳು 7 ತಿಂಗಳಿಂದ 16 ತಿಂಗಳ ಒಳಗೆ ಪ್ರಾಪ್ತಿ ಆಗಬಹುದು ಅಂತ. ಬೆಳಗ್ಗೆ ಸ್ನಾನದ ನಂತರ ಹಾಗೂ ಸಂಜೆ ಸೂರ್ಯಾಸ್ತಮದ ನಂತರ ಉತ್ತರಾಭಿಮುಖ ಮನೆಯ ಮಧ್ಯಭಾಗದಲ್ಲಿ, ಅಂದರೆ ಬ್ರಹ್ಮಸ್ಥಾನ ಅಂತ ಕರಿತೀವಿ ಅಲ್ಲಿ, ಅಥವಾ ಮನೆಯ ಈಶಾನ್ಯ ಭಾಗದಲ್ಲಿ, ನಾರ್ತ್ ಈಸ್ಟ್ ಅಂತ ಹೇಳ್ತೀವಲ್ಲ, ಉತ್ತರ ಮತ್ತು ಪೂರ್ವ ಸೇರೋ ಕಡೆ, ಇಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅನುಕೂಲದ ಸ್ಥಳವನ್ನು ನೋಡಿಕೊಳ್ಳಿ. ಈಗ ನಾನು ಹೇಳೋ ಈ ವರಾಹ ವಸುಂಧರ ಶ್ಲೋಕವನ್ನು 40 ಬಾರಿ ಬೆಳಗ್ಗೆ ಹಾಗೂ ಸಂಜೆ ಇದನ್ನು ಜಪಿಸಬೇಕಾಗುತ್ತೆ. ಮಂತ್ರಗಳು ಸ್ಪಷ್ಟವಾಗಿರಲಿ, ಅರ್ಜೆಂಟಲ್ಲಿ ಫಾಸ್ಟಾಗಿ ತಪ್ಪುಗಳು ಹೇಳ್ಕೋಬೇಡಿ. ಸ್ಪಷ್ಟವಾಗಿ ಹೇಳೋಕ್ಕೆ ಖಂಡಿತವಾಗಿ ಪ್ರಯತ್ನ ಪಡಿ. ಇದೇನು ಭಾಳ ಕಾಂಪ್ಲಿಕೇಟೆಡ್ ಮಂತ್ರ ಏನಲ್ಲ, ಅದು ಶ್ಲೋಕ ಅಂತ ತಗೊಳ್ಳಿ. ಇವಾಗ ಮಂತ್ರ ಅಂತಲ್ಲ, ಶ್ಲೋಕ ಅಂತ. ನೋಡಿ ವೀಕ್ಷಕರೇ, ಈ ಶ್ಲೋಕ ಈ ರೀತಿ ಬರುತ್ತೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಂ ಶ್ರೀಂ ವರಾಹ ಧರಣುದ್ಧರಣಾಯ ನಮಃ. ಓಂ ಹ್ರೀಂ ಶ್ರೀಂ ಕ್ಲೀಂ ವಸುಂಧರಾಯೈ ಸ್ವಾಹ. ಮಂಗಳಂ 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 ಕುರು ಕುರು ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಶ್ರೀಂ ವರಾಹ ಧರಣುದ್ಧರಣಾಯ ನಮಃ. ಓಂ ಹ್ರೀಂ ಶ್ರೀಂ ಕ್ಲೀಂ ವಸುಂಧರಾಯೈ ನಮಃ. ಮಂಗಳಂ 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 ಕುರು ಕುರು ಸ್ವಾಹ. ಇಷ್ಟೇ ವೀಕ್ಷಕರ ಮಂತ್ರ, ಇದು ಶ್ಲೋಕ. ಇದು ಬಹಳ ಸರಳ ಸುಲಭ ಪರಿಹಾರ. ಇನ್ನೇನು ಯಾವುದೇ ದೇಗುಲಕ್ಕೆ ಹೋಗೋದಾಗಲಿ, ಏನಾದರೂ ದಾನ ಮಾಡೋದಾಗಲಿ ಯಾವುದೂ ಇರೋದಿಲ್ಲ. ನಿಷ್ಠೆ ಆಗುವ ನಂಬಿಕೆಯಿಂದ ಇದು ಮಾಡಿದರೆ ವರಾಹಸ್ವಾಮಿ ಕೃಪಾ ಕಟಾಕ್ಷದಿಂದ, ಹಾಗೆಯೇ ಮಾತೆ ವಸುಂಧರಾದೇವಿಯ ಕೃಪೆಯಿಂದ, ಹಾಗೆಯೇ ಯಾವತ್ತೂ ನೀವು ಈ ಶ್ಲೋಕವನ್ನು ಹೇಳಕ್ಕೆ ಶುರು ಮಾಡ್ತೀರೋ ಆ ದಿನ ಅಥವಾ ಹಿಂದಿನ ದಿನ ಈಗ ನಾನು ಹೇಳೋ ವಸ್ತುಗಳನ್ನ ಸಿದ್ಧಪಡಿಸ್ಕೊಳ್ಳಿ. ಒಂದು ಸಣ್ಣ ಕೆಂಪು ವಸ್ತ್ರದಲ್ಲಿ 9 ಸಣ್ಣ ಸಣ್ಣ ಕೆಂಪು ಹವಳಗಳನ್ನು, ರೆಡ್ ಕೋರಲ್ಸ್ ಅಂತ ಹೇಳಿದ್ರು, ಭಾಳ ಚಿಕ್ಕ ಚಿಕ್ಕದು ಇಟ್ಟು ಅದರ ಸುತ್ತಲೂ ಕೆಂಪು ದಾರವನ್ನು ಚೆನ್ನಾಗಿ ಸುತ್ತಿ ಕಡೆಯದಾಗಿ 3 ಗಂಟೆ ಹಾಕಿ. ನೀವು ಅದಾಗ ಇನ್ನು ಮಲ್ಟಿಪಲ್ಸ್ ಆಫ್ 3 ಅಂತ ಹೇಳ್ತೀವಿ, 3 ಗಂಟು 6 ಗಂಟು 9 ಗಂಟು ಆ ರೀತಿ ನಿಮ್ಮ ಇಷ್ಟ ಬಂಗೆ ಹಾಕ್ಕೊಳ್ಳಿ. ಇದನ್ನು ನಿಮ್ಮ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಒಂದು, ಅಂದರೆ ದೇವಮೂಲೆ ಅಂತ ಹೇಳ್ತೀವಲ್ಲ, ಅಲ್ಲಿ ಒಂದು ಶುದ್ಧವಾಗಿರೋ ಸ್ಥಳದಲ್ಲಿ ಅದನ್ನು ಇಟ್ಬಿಡಿ. ಆದರೆ ಚಿಕ್ಕದಾದ ಒಂದು ಹಲಗೆ ಪೆಟ್ಟಿಗೆ ಇದ್ದರೆ ಅದು ಬಹಳ ಶ್ರೇಷ್ಠ. ನೀವು ಮುಚ್ಚಳ ಇರ್ಬೋದು, ಮುಚ್ಚಳ ಇಲ್ಲದೇನೂ ಇರ್ಬೋದು, ಮುಚ್ಚಳ ಇದ್ದರೆ ಇನ್ನೂ ಭಾಳ ಶ್ರೇಷ್ಠ. ಇದು ಈಶಾನ್ಯ ಭಾಗದಲ್ಲಿ ಕನಿಷ್ಠ 2 ವರ್ಷಗಳಾದರೂ ಇಟ್ಟಿರಿ. ಪದೇ ಪದೇ ಜರುಗಿಸೋದು, ಅಲ್ಲಾಡಿಸೋದು ಅಥವಾ ಸುಮ್ಮನೆ ಮುಟ್ಟೋದು ಮಾಡಬಾರ್ದು. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅದೇನು ಅಂತ ಕೇಳಿದ್ರೆ ಜಾಸ್ತಿ ಅದ್ರ ವಿಷಯ ಹೇಳಕ್ಕೆ ಹೋಗಬೇಡಿ. ಆಮೇಲೆ ಯಾರು ಹೊರಗಿನವ್ರು ಬಂದು ಮುಟ್ಟೋದು, ನಿಮ್ಮ ಸಂಬಂಧಿಕರಾಗ್ಬೋದು ಮುಟ್ಟೋದು, ಅದೆಲ್ಲ ಅಲೋ ಮಾಡ್ಕೋಬೇಡಿ. ಮಕ್ಕಳಿದ್ರೆ ಮನೆಯಲ್ಲಿ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡಿ. ಪದೇ ಪದೇ ಹೋಗೋದು, ಮುಟ್ಟೋದು, ಕೆದಕೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು.
ಈಗ ಮಾಡಿದ್ರೆ ಅದೃಷ್ಟವಶಾತ್ ನಿಮ್ಮ ಇಷ್ಟಾರ್ಥ ಬೇಗನೆ ಸಿದ್ಧಿ ಆದರೂ ಆಗ್ಬೋದು. ಈ ರೀತಿಯಲ್ಲಿ ಬೇಗ ಸಿದ್ಧಿ ಆಯಿತು ಅಂತ ಅಂದ್ಕೊಳ್ಳಿ. ಈ ಹರಳುಗಳನ್ನು ಗಂಟಿರುತ್ತಲ್ಲ ಅದು ಹಾಗೆ 2 ವರ್ಷ ಅಲ್ಲೇ ಇಟ್ಟಿರಿ, ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ನಾನು ಹೇಳಿರೋ ಈ ಪರಿಹಾರ ನಿಷ್ಠೆಯಿಂದ ಮಾಡಿದರೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ನಿಮ್ಮ ಕನಸಿನ ಮನೆ ಅಥವಾ ಭೂ ವ್ಯವಹಾರಗಳು ಅನುಕೂಲಕರವಾಗಿ ನಿಮಗೆ ಲಭ್ಯ ಆಗಬಹುದು. ಇಲ್ಲಿ ಭಾಳ ಇಂಪಾರ್ಟೆಂಟ್ ವೀಕ್ಷಕರೇ, ಈಗ ತಾಯಿ ತಂದೆಗಳು ವಯಸ್ಸಾದ ಮೇಲೆ ಮಕ್ಕಳು ಅವ್ರನ್ನ ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರ್ತಾರೆ ಶಾಸ್ತ್ರಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಸಣ್ಣ ಕೋಣೆಯಲ್ಲಿ ಹಾಕ್ಬಿಟ್ಟು ಆ ಅಪ್ಪ ಅಮ್ಮನ ಹೆಸರು ಆಸ್ತಿ ಇರುತ್ತೆ, ಅವ್ರಿಗೆ ಬರ್ಸ್ಕೊಳ್ಳೋರ್ಗೆ ಅಲ್ಲಿ ಇಟ್ಕೊಂಡಿರ್ತಾರೆ, ಆಮೇಲೆ ಅಲ್ಲಿಂದನೂ ಓಡಿಸ್ಬಿಡ್ತಾರೆ. ಭಾಳ ಕೇಸಸ್ ಅದು ನೋಡಿದ್ದೀವಿ. ಅಲ್ಲಿ ಇಟ್ಕೊಂಡಾಗ ತಾಯಿ ತಂದೆ ನರಳ್ತಾ ಇರ್ತಾರೆ. ಈಗ ಆ ತಾಯಿ ತಂದೆಗೆ ಇಂಥ ಸಮಸ್ಯೆಯಿಂದನೂ ಸ್ವಲ್ಪ ಏನಾದರೂ ಪರಿಹಾರ ಸಿಗಬೇಕು ಅಂದರೆ ಈಗ ನಾನು ಹೇಳಿದ ಪರಿಹಾರ ಖಂಡಿತವಾಗಿ ಅವರು ರೂಮಲ್ಲೇ ಅವರು ಮಾಡ್ಕೋಬೋದು. ಇದು ಭಾಳ ಸುಲಭವಾಗಿರುವಂಥದ್ದು. ಯಾವ ರೀತಿಯಲ್ಲಿ ಅವರಿಗೆ ಸಮಸ್ಯೆಗೆ ಉತ್ತರ ಸಿಗುತ್ತೆ ಅಂತ ಆ ವರಾಹ ಸ್ವಾಮಿನೇ ನಿರ್ಧಾರ ಮಾಡಬೇಕಾಗತ್ತೆ. ಬಟ್ ಖಂಡಿತವಾಗಿ ನಮಗೆ ಗೊತ್ತಿಲ್ಲದಿರೋ ಒಂದು ಶಕ್ತಿ ನಮ್ಮನ್ನು ರಕ್ಷಿಸುತ್ತೆ, ಕಾಪಾಡುತ್ತೆ. ಭಾಳ ನಿದರ್ಶನಗಳಲ್ಲಿ ಭಾಳ ಕೇಸಸಲ್ಲಿ ನಾನು ನೋಡಿರೋದು. ಸೊ ಇಂಥವ್ರಿಗೂ ಒಂದು ಹೋಪ್ ಅಂತ ಬರುತ್ತೆ. ಎಂದೇನಂತೆ ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯೋಗ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.